ಸಿನಿಮಾ ಇದು ಬಂದ್ಬಿಟ್ಟು ನಾನು ಆ್ಯಕ್ಚುಲಿ ಥಿಯೇಟ್ರಲ್ಲಿ ನೋಡಿಲ್ಲ. ಅವಾಗ ನಾನು ಏನೋ ಚಿಕ್ಕ ಹುಡುಗ ಇದು ರಿಲೀಸ್ ಆದಾಗ. ಬಟ್ ತುಂಬ ಸರಿ ನಾನು ಯೂಟ್ಯೂಬಲ್ಲಿ ಒಂದು 2-3 ಸಲ ನೋಡಿದ್ದೀನಿ, ಟಿ ವಿಯಲ್ಲಿ ಹಾಕೋದಾಗೆಲ್ಲ ನೋಡಿದ್ದೀನಿ. ಆ ಫೈಟ್ಸು, ಆ ಸ್ಟೆಂಟ್ಸು, ಆ ಸ್ಟೆಪ್ಸು, ಆ ಸಾಂಗ್ಸು ಎಲ್ಲ ನೋಡ್ತಾ ಇದ್ದಾರೆ. ಆ ಒಂದು ಚಿಕ್ಕ ಟಿ ವಿಯಲ್ಲಿ ನೋಡ್ತಾ ಇದ್ದಾರೆ, ಫೋನಲ್ಲಿ ನೋಡ್ತಾ ಇದ್ದಾರೆ, ತುಂಬ ಎಂಜಾಯ್ ಮಾಡ್ತಿದ್ವಿ. ಅಂಥದ್ದು ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ಅಪ್ಪಣ್ಣ ನೋಡ್ತಾ ಇದ್ರೆ ಒಂಥರ ನಿಮಗೆ ಖುಷಿ ಅಂದ್ಕೊಳ್ಳಿ. ಮೈನ್ ಏನಂತ ಗೊತ್ತೋಣ, ಇವರು ಅಪ್ಪಣ್ಣ ನಮ್ಮಿಂದ ದೂರ ಆಗಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಒಂಚೂರು ಫೀಲೇ ಆಗಲ್ಲ ಅಣ್ಣ. ಅವ್ರನ್ನ ನೋಡ್ತಾ ಇದ್ರೆ ಒಂಥರ ಮೊನ್ನೆ ಸಿಕ್ಕಿರೋ ಥರ ಫೀಲು, ಸಿಕ್ಬಿಟ್ಟು ಜೊತೆಲೇ ಇರೋ ಥರ ಫೀಲು. ನಾವು ಲಾಸ್ಟ್ ಟೈಮ್ ಬೇಕಾದಾಗ ಇಷ್ಟು ವರ್ಷಗಳು ಆಗೋಯ್ತಾ ಅವರು ಮಾತಾಡ್ತಿದ್ರೆ, ಅದೆಲ್ಲ ಮೈನ್ ಹೇಳ್ಬೇಕಾದ್ರೆ ಸಿನಿಮಾ ನೋಡ್ತಿರೋ ಅಷ್ಟೊತ್ತು ಕಣ್ಣಲ್ಲಿ ನೀರು ಬರ್ತಾನೆ ಇದೆ. ಎಂಜಾಯ್ ಮಾಡ್ತಾ ಇದೀವಿ ಸಿನಿಮಾನ. ಬಟ್ ಆ ಒಂದು ನೋವನ್ನ ನಾವು ಮರೆಯೋಕ್ಕಾಗ್ತಿಲ್ಲ. ಆದರೆ ಅವ್ರ ಒಂಥರ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ. ಬಟ್ ನಾನು ಒಟ್ಟಿನಲ್ಲಿ ಒಂದು ಹೇಳ್ತೀನಿ ಅಣ್ಣ, ದೇವರು ಥಿಯೇಟ್ರಿಗೆ ಬಂದಿದ್ದಾರೆ, ದಯವಿಟ್ಟು ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗಿ ಅಣ್ಣ. ಆ ಕಾಮಿಡಿ ಸೀನ್ಸ್, ಆಕಾಶ್ ಸಿನಿಮಾ ಇನ್ನೊಂದೇನಕ್ಕೆ ಸ್ಪೆಷಲ್ ಅಂದರೆ ಆ ಮೈನ್ ಕಾಮಿಡಿ ಟೈಮಿಂಗು. ಒಂದೊಂದು ಸೀನ್ ಅಪ್ಪಣ್ಣ ಹೆಂಗೆ ಅಂದರೆ ಒಂಥರ ನ್ಯಾಚುರಲ್ ಆಗಿ ಆ ಕಾಮಿಡಿ ಟೈಮಿಂಗ್ ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಪ್ಪಣ್ಣಂದು. ಫುಲ್ಲು ಪ್ರತಿಯೊಬ್ಬರೂ ಎಂಜಾಯ್ ಮಾಡ್ತೀರಾ, ನಿಮಗೆ ಒಂದು ಫೀಲೇ ಅನ್ಸಲ್ಲ. ಅವ್ರ ಮೇಲಿರೋ ಈ ಮೈನ್ ಬೇಜಾರು ಯಾರ ಮೇಲೆ ಗೊತ್ತಾ, ಈ ಪ್ರಪಂಚದಲ್ಲಿ ಈ ಥರ ಎಲ್ಲ ಆದಾಗ ಏನನ್ಸುತ್ತೆ ಅಂದರೆ, ಯಾವುದೇವ್ರು ನಾವು ಇವಾಗ ತುಂಬ ಜನ ಬೇರೆ ದೇವರು ನಂಬ್ತಿರ್ತೇವೆ, 100%. ಯಾವುದೇವ್ರು ನಂಬೋದು. ಈ ಥರ ಇಂಥ ಒಳ್ಳೆ ವ್ಯಕ್ತಿನ ಕರ್ಕೊಂಡಾಗ ಏನು ಅಂತ ಯಾರ ಮೇಲೆ ಕೋಪ ಮಾಡ್ಕೋಬೇಕು. ಆ ದೇವರು ತುಂಬ ಕ್ರೂರಿ. ಒಳ್ಳೆಯವ್ರು ಹೆಂಗಂದರೆ ಆ ದೇವರು ಆ ಥರ ಅಂತಾರಂತೆ, ನನ್ನ ಪಕ್ಕದಲ್ಲಿ ಒಳ್ಳೆಯವ್ರು ಇರಬೇಕು ಅಂತ ಅಂದ್ಬಿಟ್ಟು ಒಳ್ಳೆಯವ್ರನ್ನ ಬೇಗ ಕರ್ಕೋತಾರಂತೆ. ಈ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ, ನೀವೇನಕ್ಕೆ ಇಷ್ಟು ಖುಷಿಯಾಗಿರ್ತೀರ ಅಂತ ರಮ್ಯ ಅವರ ಅಪ್ಪನ ಕೇಳಿದಾಗ ಅವ್ರು ಹೇಳ್ತಾರೆ, 4 ಜನ ಒಳ್ಳೇದು ಬಯಸ್ರಿ ಸಾಕು, ಎಲ್ಲರೂ ಖುಷಿಯಾಗಿರ್ತಾರೆ, 4 ಜನ ಒಳ್ಳೇದು ಬಯಸ್ಬೇಕಂತ. 4,000 ಜನ, ಎಷ್ಟೋ ಕೋಟಿ ಜನಕ್ಕೆ ಒಳ್ಳೇದು ಬಯಸಿದಾರೆ ಆ ವ್ಯಕ್ತಿ. ಅವ್ರನ್ನ ಬೇಗ ಕರ್ಕೊಂಡಿದ್ದು ತುಂಬ ಬೇಜಾರಿದೆ. ಬಟ್ ನಮ್ಮ ಜೊತೆನೇ ಇದ್ದಾರೆ ಅಣ್ಣ. ನಾನೊಂದು ಮಾತು ಹೇಳ್ತೀನಿ, ಕನ್ನಡಿಗ ಅಂತ ಅಂದ್ಬಿಟ್ಟು ಎಷ್ಟು ದಿನ ಇರ್ತಾನೋ, ಎಷ್ಟು ವರ್ಷಗಳಾಗುತ್ತೋ ನನಗೆ ಗೊತ್ತಿಲ್ಲ, ಎಷ್ಟು ವರ್ಷ ಇರ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಕನ್ನಡಿಗರನ್ನ ಯಾರು ಅಳ್ಸೋಕ್ಕಾಗಲ್ಲ. ಬಟ್ ಕನ್ನಡಿಗ ಅಂತ ಇರೋಷ್ಟು ದಿನಾನೂ ಅಪ್ಪು ಅಣ್ಣ ಅನ್ನೋರು ಇದ್ದೇ ಇರ್ತಾರೆ. ಅಪ್ಪ ಬಾಸ್ ಪ್ರತಿ ಕನ್ನಡಿಗನ ಮನಸ್ಸಲ್ಲೂ ಇದ್ದೇ ಇರ್ತಾರೆ. ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ, ಇವಾಗ ನಮ್ಮ ಸ್ಟೈಲಿಗೆ ಹೋಗೋಣ ಅಣ್ಣ. ನೆಕ್ಸ್ಟ್ ಅಣ್ಣ ಮಾರ್ಸಿಬಿ ಕಪ್ಪು ಅಣ್ಣ, ನೆಕ್ಸ್ಟ್ ಅಣ್ಣ ಮಾರ್ಸಿಬಿದೆ ಕಪ್ಪು, ನೆಕ್ಸ್ಟ್ ದಿನ ಮಾರ್ಸಿಬಿದೆ ಕಪ್ಪು. ಎಷ್ಟು ವರ್ಷಗಳಾದರೂ ಅಭಿಮಾನಿಗಳ ಮನೆ ದೇವರು ನಮ್ಮ ಅಣ್ಣ ಅಪ್ಪು. ಎಷ್ಟು ವರ್ಷಗಳಾದ್ರೂ ಮನೆ ದೇವರು, ಅಭಿಮಾನಿಗಳ ಮನೆ ದೇವರು ಅಪ್ಪು. ಅದು ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ. ಆ ರಾವಣನ ಸಾಯಿಸೋಕ್ಕೆ ರಾಮ ಬಿಟ್ಟಿದ್ದು ಬಾಣ, ಆದರೆ ಅಪ್ಪೋಣ ಯಾವತ್ತಿದ್ರು ನಮ್ಮ ಕನ್ನಡಿಗರ ಪ್ರಾಣ. 100% ವಿ ಲವ್ ಯು ಅಪ್ಪು ಬಾಸ್, ವಿ ಲವ್ ಯು. ನಾನು ಇನ್ನೊಂದು ಲಾಸ್ಟ್ ಒಂದು ಮಾತು ಹೇಳ್ಬಿಡ್ತೀನಿ. ಅಪ್ಪೋಣಂಗೆ ಪ್ರಾಣ ಅವ್ರ ಫ್ಯಾನ್ಸು, ಆದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಪ್ಪೋಣ ಒಂಥರ ಯಾರು ಮಾಡೋಕ್ಕಾಗಲ್ಲ ಡ್ಯಾನ್ಸು. ಓನ್ಲಿ ಆ ಫೈಟ್ ಸ್ಟೆಂಟ್ಸು, ಆ ಡ್ಯಾನ್ಸು, ಆ ನಗುಮುಖದ ಒಡೆಯ ಕನ್ನಡಿಗ ಅಂತ ಬದುಕಿರೋವರೆಗೂ ಅಪ್ಪೋಣ 100% ಎಲ್ಲರ ಮನಸ್ಸಲ್ಲಿ ಬದುಕಿರ್ತಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದೇವರು ಥಿಯೇಟ್ರಿಗೆ ಬಂದಿದ್ದಾರೆ, ದಯವಿಟ್ಟು ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡೋಗ್ರಿ ಆ ದೇವ್ರದ್ದು. ಜಯಪ್ಪ ಬಾಸ್, ಲವ್ ಯು ಅಣ್ಣ. ಪ್ರತಿಯೊಂದು ಅಣ್ಣ ಇವಾಗ ನಾನು ಹೆಂಗೆ ಅಂತ ಅಣ್ಣ, ನಾನು ಮಾತಾಡ್ತೀನಿ ನೋಡಿ. ಅಮೂಲ್ಯ ಅವರು ಎಲ್ಲ ನಮ್ಮ ಭರ್ಜರಿ ಬೆಸ್ಟ್ ಟೀಮೆಲ್ಲ ಬಂದಿದ್ದೀವಿ. ಅಮೂಲ್ಯ ಅವ್ರು ಬಂದ್ಬಿಟ್ಟು ಡಿ ಬಾಸ್ ಡೈಹರ್ಡ್ ಫ್ಯಾನ್, ನಮ್ಮ ಇವ್ರು ಬಂದು ಸುಬ್ರತ್ ಅವ್ರು ಬಂದ್ಬಿಟ್ಟು ಕಿಚ್ಚ ಸುದೀಪ್ ಡೈಹರ್ಡ್ ಫ್ಯಾನು, ಇನ್ನು ಇವರು ಬಂದ್ಬಿಟ್ಟು ಯಶ್ವರ್ ಫ್ಯಾನು. ಇದು ಹೆಂಗೆ ಗೊತ್ತಾ ಅಪ್ಪಣ್ಣ ಸಿನಿಮಾ ಅಂದರೆ, ನಿಮಗೆ ಹೆಂಗೆ ಗೊತ್ತಾ ಅಪ್ಪಣ್ಣ ಸಿನಿಮಾ? ಒಂದೇ ಒಂದು ಮಾತಾಡ್ತೀನಿ ತಿಳಿಸ್ಕೊಡಿ. ಪ್ರತಿಯೊಬ್ಬರು ಹೀರೋ ಅಭಿಮಾನಿಗಳು ಸೇರಿಕೊಂಡು ಆ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಚರಿಸೋ ಹಬ್ಬ ಅಪ್ಪು. ಪ್ರತಿಯೊಬ್ಬರು ಹೀರೋ ಅಭಿಮಾನಿಗಳು ಸೇರ್ಕೊಂಡು ಆಚರಿಸೋ ಹಬ್ಬ ಅಪ್ಪು. ಅವ್ರದ್ದು ಯಾವ ಸಿನಿಮಾ ರಿಲೀಸ್ ಆದ್ರೂ ಪ್ರತಿಯೊಬ್ಬರು ಬಂದ್ಬಿಟ್ಟು ಖುಷಿಯಿಂದ ನೋಡ್ತೀವಿ. ಆ ನಗುಮುಖದ ಒಡೆಯನ ನೋಡೋಕ್ಕೆ ಯಾವ ಸಿನಿಮಾ ಬಂದರೆ ಅಣ್ಣ, ಅವ್ರು ಬರೀ ಥಿಯೇಟ್ರಲ್ಲಿ ಕಾಣಿಸಿದ್ರೆ ಅಣ್ಣ ಎಲ್ಲ ನಗ್ತಿದ್ದಾರೆ ಅಣ್ಣ. ಬಟ್ ನಗು ಜೊತೆಗೆ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಬರ್ತಾ ಇದೆ ಅಣ್ಣ. ಅದು ಎಲ್ಲರಿಗೂ ಗೊತ್ತಾಗ್ತಿದೆ ಅಣ್ಣ. ಬಟ್ ನಿಮಗೆ ಆ ದೇವರನ್ನ ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡ್ರಿ. ಜಯಪ್ಪು ಬಾಸ್ ಅವ್ರು 100% ಯಾರೇ ಆಗಿರಲಿ ಕನ್ನಡಿಗರು ಬದುಕಿರೋವರೆಗೂ ಅವ್ರ ಮನಸ್ಸಲ್ಲಿ ಅಪ್ಪು ಬಾಸ್ ಇರ್ತಾರೆ. ಜಯ